ಐತಿ ಅಂದ್ರೆ ಒಂದು 10-15 ಸೇರ್ ಬೀಜ ಆತರ ಸರ್. 1,000 ತಳಗರೆ ಮಾರಲ್ರಿ ಸರ್. ಗಡ್ಡಿ ಹಾಕ್ಬೇಕಂದ್ರೆ ಬೀಜ ಹಾಕ್ಬೇಕ್ರಿ ಸರ್. ಒಂದ್ ಸೈಜ್ ಇದು ಕ್ವಾಲಿಟಿ ಚಲೋ ಅದ ಅಂತ ಇಡ್ತೀರಿ ಅಷ್ಟು ಗಿಡ ಬೆಳೀತದ. ಈಗ ಏನದಲ್ರಿ ಈ ಬೀಜ ಒಣಗ್ಯದ್ರಿ ಸರ್. ತಿಕ್ಕರ್ ಕಡೆಗೆ ಆತಾರ ಸರ್. ಕೈಲಿ ತಿಕ್ಕೋಬಹುದು ಸರ್. ಕೈದೇನು ಖರ್ಚಿಲ್ರಿ, ಲಾಗೋಡಿಲ್ಲ. ಅದ್ರಿ ನಿಮ್ ಬೀಜ ನಿಮ್ ಖಾತ್ರಿ. 1 ವರ್ಷ ಸ್ಟೆಪ್ ತಿಂದ 2 ವರ್ಷ ಹಾಳಾಗಲ್ರಿ. ಈಗ ಯಾರೋ ಹಳಿ ಬೀಜ ಬಿ ಮಿಕ್ಸರ್ ಮಾಡಿ ಕೊಡ್ತಾರ್ರಿ, ಅವ್ ಗೊತ್ತೇ ಆಗಲ್ರಿ ಹಳಿ ಹೊಸ ಹೊತ್ತ. ಅದ್ರ ಕಸದ ಮೇಲೆ ಗೊತ್ತಾಗಬೇಕು. ಹಲೋ ಸ್ನೇಹಿತರೆ, ಸ್ವಾಗತ ಸರ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೌಡ್ಗಾಂವ್ ಊರಾಗಿದ್ದೀನಿ. ನಮ್ಮ ಜೊತೆ ಸರ್ ಇದ್ದಾರೆ. ಇವು ಉಳ್ಳಾಗಡ್ಡಿ ಏನ್ ಬೀಜ ಸಲುವಾಗಿ ಏನ್ ಸರ್ ಇದು? ಸರ್ ಬೀಜ ರೀ. ಬೀಜ ಸಲುವಾಗಿ ಈ ಐತಿ ಅಂದ್ರೆ ಒಂದು 10-15 ಸೇರ್ ಬೀಜ ಆತಾರ ಸರ್. ಏಕಟ್ ಇವು ಬೀಜ ಅಂದ್ರೆ ಏನಂತ್ರಿ, ನಾವು ರೈತರು ನಮ್ಮ ಪೂರ್ತಿಯಾಗ ಮಾಡ್ಕೊಳ್ಳೋದ್ರಿ ಯಾವ ಗಿರಾಕಿ ಬಂದು ಮಾರುತ್ತೆ. ಇದು ಹ್ಯಾಂಗ್ ಕೆಜಿ ಹೋಗ್ತದೆ ಸರ್ ಬೀಜ? ಸರ್ ಇದು 1,000 ಬಿ ಮಾರ್ಬೋದ್ರಿ. ಅಂದ್ರೆ ಈ ಅದು ವಾತಾವರಣ ನೋಡ್ಕೊಂಡು ವ್ಯಾಪಾರ ಆಗ್ತದೆ. ಓಕೆ ಸರ್, ಓಕೆ. ನಾವ್ ಹೇಳಿದ ರೇಟ್ ನಮ್ಮಲ್ಲಿ ರೈತನ ಬಲ್ಲಿ ರೇಟ್ ಫಿಕ್ಸ್ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಹೌದು ಸರ್. ಈಗ ನೀವು 2,000 ಮಾಡಿದ್ರೆ 1,500 ರೂಪಾಯಿ ಶೇರ್ ಮಾರ್ಬೋದು, 1,000 ರೂಪಾಯಿ ಕಿಲೋ ಮಾರ್ಬೋದು. ಅದು 1,000 ರೂಪಾಯಿ 1,000 ತಳಗರೆ ಮಾರಲ್ರಿ ಸರ್. ಓಕೆ. ಜವಾರಿ ಬೀಜ ರೀ ಸರ್. ಜವಾರಿ ಬೀಜ ಏನ್ ಸರ್? ಓಕೆ. ಜವಾರಿ ಬೀಜ ಅದು ಜವಾರಿನೇ ಹಾಕಿನ್ರಿ ಪೂರ ಉಳ್ಳಾಗಡ್ಡಿ. ಅದು ಉಳ್ಳಾಗಡ್ಡಿ ಮಾರ ಸಲುವಾಗಿ ಖಾಲಿ ಗಡ್ಡಿ. ಇದು ಖಾಲಿ ಬೀಜ ಸ್ಪೆಷಲಿ ಮನಿ ಪೂಜೆ ಬರ್ತಾರೆ, ಯಾರು ಬಂದ್ರು ವ್ಯಾಪಾರ ಮಾಡ್ಕೋಬಹುದ್ರಿ ಸರ್. ಇದು ಬೀಜ ಹಾಕ್ಬೇಕಂದ್ರೆ ಇದಕ್ಕೆ ಏನಾರ ಸಪ್ರೇಟ್ ಎಷ್ಟು ದಿನದಾಗ ಬೀಜ ಇದು ಆಗ್ತದೆ ಸರ್, ಚಾಲು ಆಗ್ತದೆ ಗಡ್ಡಿ ಹಚ್ಚಿದ್ಮೇಲೆ? ಇದಿದೆ ಅದೇ ಈಗ ಏನದ್ರಿ, ಭಾಳ 3 ತಿಂಗಳಲ್ಲಿ 4 ದಿನ ಬೆಳೆ ಇರ್ತದೆ. ಏನೇ ಅದೇ ಉಳ್ಳಾಗಡ್ಡಿ ಕೊಯ್ಯದ್ರಿ ಅದೇ ಊರದ್ರಿ. ಅದು ಬೀಜ ಇದಕ್ಕೆ ಗಡ್ಡಿ ಹಾಕ್ಬೇಕಂದ್ರೆ ಬೀಜ ಹಾಕ್ಬೇಕ್ರಿ ಸರ್? ಗಡ್ಡಿ ಹಾಕ್ಬೇಕು. ಗಡ್ಡಿ ಹಾಕ್ಬೇಕಂದ್ರೆ ಸರ್? ಗಡ್ಡಿ ಅಂದ್ರೆ ಏನಾದ್ರಿ, ನೀವು ಗೋಲ್ಲ ಒಂದ್ ಸೈಜ್ ಇದು ಕ್ವಾಲಿಟಿ ಚಲೋ ಅದ, ಅದು ಮ್ಯಾಲಿಂದ ಒಂದ್ ಚಂಡಿ ಕೊಯ್ದ್ರಿ, ಕೊಯ್ಲಿಲ್ಲ ಅಂದ್ರೆ ಹಂಗೆ ಇಟ್ರಿ ಬಿ ನಡೀತಾರೆ. ನಡೀತದೆ ಸರ್. ಓಕೆ. ಇದು ಹೇಗೆ ಯಾವ ತರ ಆಳ ಕೆಳಗೆ ಹಂಗ ಹಾಕ್ಬೇಕು ಸರ್? ಕೆದರ್ಬೇಕ್ರಿ ಸರ್. ಕೆದರ್ಬೇಕೇನ್ ಸರ್? ಒಂದೊಂದು ಅಂದ್ರೆ ಒಂದು ಗೇಣ ಅಂತರ ಮಾಡ್ರಿ, ಹೆಚ್ಚಿಗೆ ಅಂತರ ಇಡ್ತೀರಿ ಅಷ್ಟು ಗಿಡ ಬೆಳೀತದ. ಗಾರಿ ಹೊಡೆದು ಗಾರಿಯಾಗ ಒತ್ತಿ ಮ್ಯಾಲ್ ಮಣ್ಣು ಮುಚ್ಚಿ ಬಿಡ್ಬೇಕ್ರಿ. ನೀರ್ ಕಟ್ಟಿಬಿಟ್ರೆ ಪೂರಾ ಹೊರಗೆ ಬರ್ತದೆ. ಹೊರಗೆ ಬರ್ತದೆ ಸರ್? ಆರಾಮ್ ಸೇರಿ ಬರ್ತದೆ. ಓಕೆ ಸರ್, ಓಕೆ. ಅಂದ್ರೆ ಏನಾಗ್ತದೆ, ನಿಮ್ ಕ್ವಾಲಿಟಿ ನೀವು ಇದು ಪಸಂದ್ ಇದ್ದ ಅದೇ ಮಾಡದ್ರಿ. ಓಕೆ. ಅಂದ್ರೆ ಟಿಸಳ ಅಂತ ಹಚ್ಚೋದಿಲ್ಲ, ಚೆನ್ನಾಗಿದ್ದಿದೆ ತಗೋಬೇಕ್ರಿ. ಈಗ ನಿಮ್ಗೆ ಕ್ವಾಲಿಟಿ ಯಾವ್ದು ಪಸಂದ್ ಬೇಕಾದ. ಈಗ ನೀವು ಒಂದು ಅನುಭವ ಇಷ್ಟಿದ್ರಿ, ನೀವು ಇದು ಪಸಂದಪ್ಪ, ಬೆಳಿ ರೇಟ್ ಅದ, ಇದಕ್ಕೆ ಎಲ್ಲ ಸಿಗ್ತದ ಅಂತ ಭಾವನೆ ಇದ್ದಾಗ ಅದೇ ಬೀಜ ಮಾಡ್ಬೇಕು. ಅದೇ ಬೀಜ ಮಾಡ್ಬೇಕ್ರಿ. ಓಕೆ ಸರ್. ತಾಳ್ಮೆ ಅಂದ್ರೆ ಉಳ್ಳಾಗಡ್ಡಿ ತಾಳ್ತ. ಈಗ ನಮ್ಮಲ್ಲಿ ಉಳ್ಳಾಗಡ್ಡಿ ಬಿದ್ದವ್ರಿ, ಪಾದರ್ಸಿನ ಒಂದು ವರ್ಷ ಆಗಿ ಮತ್ತೆ ಈಗ 15 ತಿಂಗಳ ಆಯ್ತ್ರಿ. ಓಕೆ ಸರ್. ಬಿದ್ದವ್ರಿ. ಹೆಂಗ ಶರೀರ ಪೈಲೆ ತವಾಜಿತ್ರಿ, ಸಣ್ಣ ಆಲಕ ನನ್ನ ಶರೀರ ಪೈಲೆ ಇದ್ದಿದ್ದು ಹೆಂಗ ಆತ್ರಿ, ಆ ಉಳ್ಳಾಗಡ್ಡಿ ಕ್ವಾಲಿಟಿ ಹೋಗಿರ್ತರಿ, ಉಳ್ಳಾಗಡ್ಡಿ ಹಂಗೆ ಉಳಿದಿರ್ತದೆ. ಒಳಗಿಂದೆಲ್ಲ ರಸ ಹೀರಿ ಔಡತ್ಕೋತ್ ಕೂತದ್ರಿ. ಓಕೆ ಸರ್, ಓಕೆ. ಆತರ ಆ ಸೇಮ್ ಉಳ್ಳಾಗಡ್ಡಿ ಅದರಿ. ಸರ್, ಇದು ಬೀಜ ಮಾಡ್ಬೇಕಂದ್ರೆ ಯಾವ ತರ ಹೂವ ಆಗ್ಯಾವ್ರಿಗೆ ಆಲ್ರೆಡಿ. ಈಗ ನಮ್ ರೈತರು ಕೇಳ್ತಾರೆ ಸರ್, ಈಗ ಬೀಜ ಮಾಡ್ಬೇಕಂದ್ರೆ ಇದು ಯಾವ ತರ ಹೂವ ತಕೊಂಡ್ ಯಾವ ತರ ಇದು ಮಾಡ್ತಾರೆ? ಏನಿಲ್ರಿ, ಇದು ಬೀಜ ಪೂರ ಒಣಗ್ತದ್ರಿ. ಓಕೆ ಸರ್. ಒಣಗಿ ಕಾಣ್ತಾವ ಸರ್, ಸಣ್ಣ 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 ಒಣಗ ಅದ ನೋಡ್ರಿ ಸರ್. ಈಗ ಏನದಲ್ರಿ, ಈ ಬೀಜ ಒಣಗ್ಯದ್ರಿ ಸರ್. ಈ ಬೀಜ ಒಣಗಿದ್ರೆ ಇದ್ರಾಗ ಏನಿರ್ತರಿ, ಅದ್ರ ಬೀಜ ಇರ್ತಾರಿ. ಓಕೆ. ಇದ್ರಾಗ ಏನಿರ್ರಿ, ಒಣಗ್ತಂದ್ರೆ ಕೀ ನಮ್ಮನ್ನ ಕರ್ಗ ಬೀಜ ಇರ್ತಾರೆ. ಕೈಲಿ ತಿಕ್ಕರ್ ಕಡೆಗೆ ಆತಾರ ಸರ್. ಕೈಲಿ ತಿಕ್ಕೋಬಹುದು ಸರ್? ಕೈಲಿ ತಿಕ್ಬೋದ್ರಿ ಹಿಂಗ. ಓಕೆ ಸರ್. ಅದು ಹೂವ ಹಿಂಗ್ ಕಟ್ಕೊಂಡು ಕೈಲಿ ತಿಕ್ಕ ಇಲ್ರಿ. ಈಗ ಏಕಟ್ ಒಮ್ಮೆ ತೆಗಿತೇವ್ರಿ, ಒಮ್ಮೆ ತೆಗೆದು ಓಸು ಬಿಸಿಲಿಗೆ ಹಾಕದ್ರಿ, ತಿಕ್ಕಿ ಮಾಡಿಕೆ ಮಾಡ್ಬೋದ್ರಿ ಸರ್. ಓಕೆ. ಇದ್ರದ್ದೇನು ಖರ್ಚಿಲ್ರಿ, ಲಾಗೋಡಿಲ್ಲ. ಒಂದ್ ಸಣ್ಣ ಖೇರ್ಲಿ ಎಲ್ಲ ಗಾಳಿಗೆ ತೋರಿದ್ರಿ ಬಿ ಕಡೆಗೆ ಆತಾರ ಸರ್. ಕಡಿ ಆಗ್ತದ್ರಿ ಇದು. ಅಂದ್ರೆ ಏನದ್ರಿ, ನಿಮ್ ಬೀಜ ನಿಮ್ ಖಾತ್ರಿ. ಮಾರ್ಕೆಟ್ದಾಗ ಹೋಗಿ ತೊಗೊಂಬರ್ತೀನಿ ಅದ ಖರೀದ್ರಿ, ಅವ ಹೇಳ್ತಾನ ದುನೇ ಅಂದ್ರೆ ನಿಮ್ ಖಾತ್ರಿ ಸಿಗಲ್ರಿ. ಅವ ಹೇಳಿದೊಂದು ನಂಗೆ ಬತ್ತಲ್ಲ ಮಾಲ ಲಾಸ್ ಆಯ್ತಲ್ಲ, 1 ವರ್ಷ ಸ್ಟೆಪ್ ತಿಂದ 2 ವರ್ಷ ಹಾಳಾಗಲ್ರಿ. ಹೌದೌದು, ಕರೆಕ್ಟ್ ಸರ್. ಈಗ ನಾ ಯಾಕತ್ತೀನಿ, ಅವ್ರು ಹೇಳ್ತಾರೆ ಭಾರಿ ಬೀಜ ಅವ್ರಿಗೆ ಒಯ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಹೊಲ್ದಾಗ ವರ್ಷ ದಿನ ದುಡ್ದು ನನ್ನ ವೆಸ್ಟ್ ಅಂತ ಬಂದಿಲ್ಲ ಅಂದ್ರೆ ಅದು ವೇಸ್ಟ್ ಇಲ್ಲ ಸರ್. ನಿಮ್ಗೆ ಒಂದು ಸಾರಿ ಒಂದು ಸ್ಟೆಪ್ ತಿತ್ತಾನ ಒಂದು ಎಷ್ಟೋ ದಿನ ಫರಕ್ ಬೀಳ್ತದೆ ಸರ್, ಬೀಳ್ತದೆ. ಸೊ ನಿಮ್ದೇನದ ಎಷ್ಟು ಬೀಜ ಆಗ್ತದೆ ಅಷ್ಟು ನಿಮ್ದು ಯೂಸ್ ಮಾಡ್ಕೋಬಹುದು, ಸ್ವಂತ ಮಾಡ್ಕೋಬೇಕು. ಉಳಿಗೀತ ಆಯ್ತಂದ್ರೆ ಮಾರ್ಬೋದು. ಆಯ್ತು. ಇನ್ನೊಂದೇನಂದ್ರೆ ವಿಶ್ವಾಸ. ಈಗ ನೀವು ಬೀಜ ಮಾಡ್ತೀನಿ ಇಂಥವ ಚಲೋ ಅಂತ ನಾವು ತಗೋಬಹುದ್ರಿ. ಈಗ ಯಾರೋ ಹಳಿ ಬೀಜ ಬಿ ಮಿಕ್ಸರ್ ಮಾಡಿ ಕೊಡ್ತಾರ್ರಿ, ಅವ್ ಗೊತ್ತೇ ಆಗಲ್ರಿ ಹಳಿ ಹೊಸ ಹೊತ್ತ. ಕಸದ ಮೇಲೆ ಗೊತ್ತಾಗಬೇಕು. ಹಳಿ ಬೀಜ ಇತ್ತಂದ್ರೆ ಅದ್ರ ಕಸ ಏನಂತ ಕರಗಾಗಿರ್ತದೆ. ಹೌದೇನ್ ಸರ್? ಅಂದ್ರೆ ಈ ತವಾಜ್ ಇದ್ದೀವಿ ಏನಂದ್ರೆ ಬೆಳಗಿರ್ತದೆ. ಇದ್ರದ್ದು ಏನ್ ಬರ್ತಾವ್ರಿ, ಇದ್ರ ಗೊಂಡ್ಯದು ಇವು ಕಡ್ಡಿಗಳು ಬರ್ತಾವ್ರಿ ಅದ್ರ ಬಂದ್ರ. ಹೌದೇನ್ ಸರ್? ಇವ್ ಕಡ್ಡಿಗಳು ಬಂದಂದ್ರೆ ಅದ್ರಾಗ ಬೆಳಗ ಕರಗ ಹಳಿದಿದ್ರೆ ಏನ್ ಮಾಡ್ತಾರೆ, ಕಪ್ಪು ಹೊಡಿತಾರೆ. ಹೌದೇನ್ ಸರ್? 1 ವರ್ಷದಿಂದ ಕಪ್ಪೆ ಹೊಡಿ ಗೊತ್ತಾಗ್ಬಿಡ್ತದ. 1 ವರ್ಷದಿಂದ ಬೀಜ ಮಾಗಿತಾನೆ ಬರ್ತಾರೆ ಸರ್. ಮುಂದೆ ಬ್ಯಾಸಿಗೆ ಬರಲ್ರಿ ಇವು. ಬರಲ್ ಅವು ವೆಸ್ಟ್ ಒಕ್ಕಟೆ ಬೇಕಾಗ್ತದೆ. ಸಸಿಗಳು ತಯಾರು ಮಾಡ್ಕೊಂಡು ಉಳ್ಳಾಗಡ್ಡಿ ಮಾಡ್ಕೋದು ಆರಾಮ್ಸೆ. ಓಕೆ ಸರ್, ಓಕೆ. ಇದು ನೋಡಿ ಸ್ನೇಹಿತರೆ, ಯಾವ ಸರ ನಮ್ಮ ರೈತರು ಮಾಡಿದಾರೆ. ಇವೇನ್ ಸರ್? ಪಾಲಕ್ ಬೀಜ ರೀ.
ಇದು ಸಡಿ ಹಾಕೊಂಡ್ರಿ ಐತ್ರಿ ಸರ್. ವರ್ಷಿನ ಕಾಲ ವರ್ಷ ಬೀಜ ಮಾಡ್ಕೊಳಕ ನಮ್ ಸ್ವತಂತ್ರ ಐತ್ರಿ. ಓಕೆ ಸರ್. ಕೇಳಲ್ರಿ ಸರ್, ಬೀಜ ಮಾಡಿದ್ರು ಎಲ್ಲ ಖರೀದಿ ಅಂದಾಗ ನಾವೇ ಮಾಡಿದ್ವಿ ಸರ್. ಇಲ್ಲಂತೆ ಬೀಜ ಇಟ್ಟು ನೋಡ್ರಿ ಸರ್. ಓಕೆ ಸರ್, ಇದು ಬೀಜ ಮಾಡೋದು ಯಾವ ತರ ಸರ್ ಇದು ಪದ್ಧತಿ ಸರ್? ಇದು ಏನಿಲ್ಲ ಸರ್, ನೋಡ್ರಿ ಈಗ ಈ ಬೀಜ ಏನದ ನೋಡ್ರಿ, ಇದು ಒಣಗ್ಯದ ನೋಡ್ರಿ. ಇದು ಪೂರಾ ಪಾಲಕ್ ಅದ ರೀ? ಇದು ಪಾಲಕ್ ಅದ್ರಿ ಸರ್. ಓಕೆ ಸರ್. ಇದು ಬೀಜ ಇವೇ ರೀ ಸರ್, ಇವೇನ್ ಬರ್ತಾವ ನೋಡ್ರಿ ಬೀಜ, ಇವೇ ಬೀಜ ರೀ ಸರ್. ಇವೇ ಬೀಜ ರೀ ಇದು? ಪಾಲಕ್ ಬೀಜ ಅಂದ್ರೆ ಇವು ಏನು ಇವು ಮಾಡ್ತಾರ್ರಿ, ಇವೇ ಬೀಜ ರೀ. ಇವೇ ಬೀಜ ರೀ? ಇದು ಏನ್ ವರ್ಷದಿಲ್ಲ ಏನಿಲ್ಲ? ಏನಿಲ್ಲ ಈಗ ಮುಂದೆ ಬಡದ್ ಬಳಿಕ ರಾಶಿ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಹಿಂಗೆ ಇಡದ್ರಿ. ಒಂದ್ ಊರ್ದ್ರಿ ಒಂದ್ ನಡೀತಾರಿ, ಎರಡು ಊರ್ದ್ರಿ ಎರಡು ಊರ್ಬೋದು. ಇವೇ ಸೇಮ್ ಪಾಕಿಟ ಮಾರಬೋದ್ರಿ, ಇಲ್ಲ ಮನಿಗೆ ಇಟ್ಕೋಬಹುದು. ಇಲ್ಲ ಈಗ ನಾವು ತಗೋತಿಲ್ರಿ ಮಾರ್ಕೆಟ್ನಾಗ ಇದು ಇಂಥವೇ ಬೀಜ? ಇಂಥ ಬೀಜ ಇವೇ ಬೀಜನೇ ಇರ್ತದೆ ಸರ್. ನೋಡ್ರಿ ಈಗ ನೀವು ಬೆಳೆದ್ರಿ ಬಿ ಈಗ ನೀವೇನ್ ಮಾಡ್ತೀರಿ, ಕ್ರಾಸ್ ಬೀಡ ಚಲೋ ಕ್ವಾಲಿಟಿ ಒಂದ್ ಹೆಸರು ಇಟ್ಬಿಡ್ತಾವ. ಅದಕ್ಕೆ ಏನ್ ಮಾಡ್ತೀರಿ, ರೈತ ಇರಲ್ಲ ನೀವೊಂದು ಮ್ಯಾಲ ಬ್ಯಾನರ್ ಹಾಕಿ ಪ್ಯಾಕಿಂಗ್ ಮಾಡಿ ಇಂಥ ತಳಿ ಅದ ಅದಕ್ಕೊಂದು ಹೆಸರು ಇಡ್ತೀರಿ. ನಮ್ಗೆ ಹೆಸರು ಇಡಕ್ ಬರಲ್ಲ. ಇದು ಭಾರಿ ಅಂದ್ರಿ ಸರ್ ಮಾತು. ಇದು ನಮಗೆ ಹೆಸರು ಇಡಕ್ ಬರಂಗಿಲ್ಲ, ಒಂದ್ ಪ್ಯಾಕೆಟ್ ಮಾಡಕ್ ಬರಂಗಿಲ್ಲ. ಕರೆಕ್ಟ್ ಅದ ಸರ್. ಹೌದು. ಈಗ ಇದು ನೋಡಿ ಮೆಂತೆ ಬೀಜ ಅದ ಸರ್. ನಾವ್ ಏನ್ ಮಾಡೋದು, ಅಲ್ಲಿ 100 ರೂಪಾಯಿ ಕಿಲೋ ಬೀಜ ಕೊಡ್ತಾರಿ ಸರ್. ನಾವೇನ್ ಮಾಡಿದ್ವಿ ಒಳಗೆ ಏನ್ ಮಾಡ್ತೇವೆ ಹಾಕ್ತೇವೆ. ಬೆಳ್ಳುಳ್ಳಿಯಾಗ ಹಾಕಿನಿ ನೋಡ್ರಿ, ಇವು ಉಳ್ಳಾಗಡ್ಡಿ ಈ ಬೀಜದಾಗ ಹಾಕಿನ್ರಿ. ಈ ಬೀಜ ಏನ್ ಮಾಡೋದು ನಮಗ್ ಮನಿ ಪೂರ್ತಿಯಾಗ ಮಾಡ್ಕೋಬೋದ್ರಿ ಸರ್. ಮೆಂತಿ ಇದು 100 ರೂಪಾಯಿ ಕಿಲೋ ತಳ ಕೊಡಲ್ರಿ. ಹೌದು, ಕೊಡಲ್ ಸರ್ ಮಾರ್ಕೆಟ್ 100 ರೂಪಾಯಿ ಕೊಡಲ್ಲ. ಬಂದು ನಾವೇ ಒಂದ್ ತೊಡೆ ಮಾಡ್ಕೊಂಡ್ರೆ ಆಗ್ಯಾವತ್ತಲ್ರಿ ಸವಲತ್ತು. ನೀವು ಮೆಂತಿ ಪಲ್ಯಾರಿ ಮಾಡ್ಕೋರಿ, ಬೀಜಾರಿ ಮಾಡ್ಕೋರಿ, ಏನ್ ಬಿ ಮಾಡ್ಕೋರಿ. ಮನಿ ಪೂರ್ತಿಯಾಗ ಎಲ್ಲ ಖರೀದಿ ಇತ್ತಂದ್ರೆ ರೈತ ಎಲ್ಲಿ ಉಳಿಬೇಕ್ರಿ? ಏನ್ ಸೈಡ್ ಬಿಸ್ನೆಸ್ ಅದ್ರಿ? ಸೈಡ್ ಬಿಸ್ನೆಸ್ ಇಲ್ಲ, ಎಲ್ಲ ನಾವೇ ರೆಡಿ ಮಾಡ್ಕೋಬೋದು ಸರ್. ಸರ್ ನೋಡ್ರಿ, ಯಾವ ಮಾಡಿದ್ರು ಭೂಮಿ ಮ್ಯಾಲಿಂದ ಮಾಡೇ ಮಾಡ್ತಾರ. ಹೌದು. ಏನ್ ಮಷೀನ್ದಾಗ ಮಾಡಲ್ಲ, ಮ್ಯಾಲಿಂದ ಬೀಳಲ್ಲ. ಎಲ್ಲಿ ಬೆಳೆಸ್ಬೇಕಂದ್ರೆ ಭೂಮಿನಾಗಿ ಬೆಳೆಸ್ಬೇಕು. ಭೂಮಿ ಹೌದು. ಹಡತಾಯಿ ಕಳ್ಕೊಂಡ್ರೆ ಭೂಮಿ ತಾಯಿ ಕಳ್ಕೊಬೇಡ್ರಿ ಸರ್. ಕರೆಕ್ಟ್. ಭೂಮಿ ತಾಯಿನೇ ಇದು ಜಗತ್ತಿಗೆ ಅನ್ನ ಆತನ. ಸಣ್ಣ ರೈತ ಇರ್ಲಿ ದೊಡ್ಡ ರೈತ ಇರ್ಲಿ, ಅವ್ನ್ ದುಡಿತಾನ. ಅವನಿಗೆ ಏನಿಲ್ಲ, ರೈತ ಇಲ್ಲಾರ್ದೆ ಯಾರು ನನ್ನಲ್ರಿ ಸರ್. ರೈಟ್. ಅನ್ನ ತಿಂದ್ರೆ ಬದುಕ್ತಾರಿ ಭೂಮಿ ಮೇಲೆ. ಅನ್ನ ತಿನ್ಲಿಲ್ಲ ಯಾರು ಬದುಕ. ನಿಮ್ ಬಂಗಾರ ಬಿಸ್ಕಿಟ್ ತಿನ್ನಪಲ್ಲ ಇಲ್ರಿ. ಕರೆಕ್ಟ್ ಸರ್. ಹಡತಾಯಿಗಿಂತ ದೊಡ್ಡ ತಾಯಿ ಎಲ್ಲ ತಿನ್ನಲ್ರಿ. ಕರೆಕ್ಟ್. ನಮ್ ತಾಯಿ ಬಿಟ್ಟು ಹೋಗ್ಯಾಳ ಅಂದ್ರೆ ಬಿ ಈ ಭೂಮಿ ತಾಯಿ ಬಿಟ್ಟಿಲ್ಲ ನನಗ. ಹೊಳ್ಳಿ ಇಲ್ಲೇ ಬರ್ಬೇಕಲ್ಲ ಸರ್. ನಾನ್ ಎಡ್ ದುಡಿತೀನಿ ಆಟ ಕೊಡ್ತಾಳ್ರಿ. ಸುಳ್ಳು ಹೇಳಿದ್ರೆ ನಡಲ್ರಿ ಈಕಿಗೆ. ನೀ ಎಡ್ ದುಡಿತಿ ಆಟ ಕೊಡ್ತೀನಪ್ಪ ಆತಾಳ್ರಿ ಈಕಿ. ಕೊಲ್ಲ ನೀ ಮಾಡಿದ್ ನೀವೈ. ಕರೆಕ್ಟ್. ಇಲ್ಲ ನಾ ನಾಳೆ ಕೊಡ್ತೀನಿ ಅಂದ್ರೆ ಮತ್ತ ನಾನು ನಾಳೆನೇ ಕೊಡ್ತೀನಿ. ಆ ತರ ಭೂಮಿ ಅದರಿ ಸರ್. ಅನುಭವ ಅದರಿ ಇದಕ್ಕ ಯಾರು ಇಲ್ಲ. ಬೇನ ನಿಮ್ದಿಟ್ಟು ಜರ ಗುರ್ಬೋದ ನಿಮ್ಮ ಆಫೀಸರ್ ಏನ್ ಹಾದಿ ತೋರ್ಸಿದ್ರ ಮತ್ ಭರೋಸಾ ಗ್ಯಾರಂಟಿ ರೀ ಸರ್. ನಿಮ್ದು ಭರೋಸಾ ಪೂರ ಅದ ರೀ ನಿಮ್ಗೆ. ಅದೇ ಯಾಕಂದ್ರೆ ಬಾರೆ ಯಾರು ಧೋಕಾ ಮಾಡ್ಬೋದು, ನೀವು ರೈತರಿಗೆ ಧೋಕಾ ಮಾಡಲ್ಲ. ಅದೆಲ್ಲ ಸರ್ ಕೆಲಸ ಮೇನ್ ಅದ. ಇನ್ನ ಯಾವ ಕೈ ಬಿ ನೋಡ್ಬೋದು. ನಾ ಹಕ್ಕಿಕತ್ತೇಳಿ ಎಲ್ಲಾ ಆಫೀಸರ್ ತಿರ್ಗಾಡ್ತೀನಿ ರೀ. ಅವ್ರು ಮತ್ತೊಬ್ಬ ಯಾವ ಆಫೀಸರ್ ಕೈ ಬಿ ನೋಡ್ಬೋದು, ನಿಂಬಲ್ಲಿ ಇಲ್ಲ. ನಿನ್ ಖುಷಿನೇ ನನ್ನ ಖುಷಿ ಏನಂತ ಭಾವನಾ ನಿಂಬಲ್ಲಿ ಅದ ರೀ. ಕೃಷಿ ವಿಜ್ಞಾನ ಕೇಂದ್ರ. ಕೃಷಿ ವಿಜ್ಞಾನ ಕೇಂದ್ರ ಎಲ್ಲಿ ಬಿ ಹೋಲ್ರಿ, ಕೃಷಿ ವಿಜ್ಞಾನ ಕೇಂದ್ರ ನಮ್ಮನ್ನ ಬರಲ್ರಿ. ಯಾಕ ನಾವು ಹೋಗಿದ್ಕ ನನ್ಗೆ ಅನ್ನಕ್ಕೆ ಹತ್ತೀನಿ ನಾ. ಯಾಕಂದ್ರಿ ಇವತ್ತು ನಮ್ಮ ಹೆಜ್ಜೆ ಕೂತವ್ರಿ, ವಯಸ್ಸಾಗ್ಯದ. ಇವತ್ತು ಒಂದ್ರಿ ನನ್ನ ಮಕ್ಳು ಸಾಲಿ ಕಲಿಬೇಕಾದ್ರೆ ಕೃಷಿ ವಿಜ್ಞಾನದಿಂದ. ಯಾಕ ನಾ ಭೂಮಿ ಮೇಲೆ ಮಾಲ್ ಬೆಳೆದಾಗೆ ರೊಕ್ಕ ಬಂದಿರ್ತ. ಒಬ್ಬ ಇಂಜಿನಿಯರ್ಗೆ 5 ಲಕ್ಷ ಕೊಡ್ಬೇಕಾದ್ರೆ 2 ಎಕರೆ 3 ಎಕರೆ ಎಲ್ಲಿ ಕೊಡ್ತಾನೆ ಹೇಳ್ರಿ? ನಾ ಟೆಕ್ನಿಕಲ್ ನೀವು ಹಾದಿ ತೋರಿಸಿರಿ ಅನುಕೂಲ ಆಗಿನಿ. ನೀವೇ ಜರ ನಂಗೆ ಹಾದಿ ತೋರಿಸಿ ನಾ ಅಲ್ಲಿ ಅನುಕೂಲ ಆಗ್ತದ್ರಿ. ಈಗ ಒಂದು ಮಾಲ್ ತಗೊಂಡ್ ಮತ್ತೊಂದು ಮಾಲ್ 2ನೇ ಪೀಕ್ ಮಾಡ್ಕತ್ತೀನಿ ರೀ. ಓಕೆ. ಇದು ಉಳ್ಳಾಗಡ್ಡಿ ಇದೆ ರೀ? ಉಳ್ಳಾಗಡ್ಡಿ ಸರ್. ಇದು ಸೆಕೆಂಡ್ ಪೀಕ್ ರೀ? ಇದು 2ನೇ ಪೀಕ್ ರೀ? ಮತ್ತೊಂದು ಪೀಕ್ ಹೋಗ್ಯದಲ್ರಿ ಸರ್, 2ನೇ ಪೀಕ್ ರೀ. ಓಕೆ ಬರ್ರಿ ಸರ್.